ಅದು ನಾವು ತುಂಬ ಇಷ್ಟು ದಿನದಿಂದ ನಾವು ಹೈಡ್ ಮಾಡ್ಕೊಂಡು ತುಂಬ ತುಂಬ ಹೈಡ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ರಿವೀಲ್ ಮಾಡಕ್ಕೆ ಹೋಗಲಿಲ್ಲ ನಾವು ಇಲ್ಲಿವರೆಗೂ. ನನ್ನ ಉದ್ದೇಶ ಏನಿತ್ತಂದರೆ ಡೈರೆಕ್ಟ್ ಸಿನಿಮಾ ಥಿಯೇಟ್ರಲ್ಲೇ ಬಂದು ಜನ ನೋಡಲಿ, ಅವಾಗ ಅದ್ರ ಕಿಕ್ ಬೇರೆ ರೀತಿಯಲ್ಲಿರುತ್ತೆ ಅಂತ ನಾನು ಭಾಳ ಅದನ್ನು ರಿಷಬ್ ಸಿಟ್ಲ ಮಾಡೋಣ ಅಂತ ನೀವು ಥಿಯೇಟ್ರಲ್ಲೇ ಡೈರೆಕ್ಟಾಗಿ ನೋಡಿಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿರುತ್ತೆ ಅಂತ ಹೌದು ಹೌದು ಹೌದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಆ್ಯಕ್ಚುಲಿ ನಿಮ್ಮನ್ನ ಅದು ತುಂಬ ಅದ್ರ ರಿವೀಲ್ ಮಾಡದೆ ನೀವು ಡೈರೆಕ್ಟಾಗಿ ನೋಡಿದ್ರೆ ಅದರದ್ದೊಂದು ಮಜಾ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಇದು ಒಂದು ಹೊಸ ರಿವೀಲ್, ಇದು ಹೊಸ ರಿವೀಲ್ ಇದು. ನಾವು ಆ್ಯಕ್ಚುಲಿ ರಿಷಬ್ ಅವ್ರ ಬರ್ಡೇ ದಿನ ಮೊನ್ನೆ ಇವ್ರಿಗೆ ಲುಕ್ ಟೆಸ್ಟ್ ಮಾಡಿದ್ದೊಂದು ಫೋಟೋ ಬಿಟ್ಟಿದ್ವಿ. ಇವ್ರಿಗೊಂದು ಹಣೆಗೊಂದು ಈ ಆಟದಲ್ಲಿ ನಾನಿಲ್ಲ ಅಂತ. ಸೊ ಸಣ್ಣದಾಗ ಒಂದು ಹಿಂಟ್. ಹಾಂ, ನನಗೆ ಭಾಳ ಇಷ್ಟ ಆಗಿತ್ತು ಆ್ಯಕ್ಚುಲಿ. ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟ್ರು. ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಸೀನ್ ಹಿಂಗೆ ಮಾಡೋಣ, ಈ ಸೀನ್ ಹಿಂಗೆ ಮಾಡೋಣ, ನಾನು ಈ ಥರ ಇದು ಮಾಡಲ್ಲ ಅಂತ. ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ದರು, ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು. ಅಲ್ಲೊಂದು ಡೈಲಾಗು ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ತುಂಬ ನಗ್ತಿದ್ರು ಅವ್ರು ಆ ದಿವಸ. ಸೊ ತುಂಬ ಇಷ್ಟ ಆಯ್ತು ನನಗೆ. ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ. ಆಲ್ರೆಡಿ ತುಂಬ ಸರ್ಕಾರಿ ಆದ ತಕ್ಷಣವೇ ಮಾಡಬೇಕಾಗಿದ್ದಿತ್ತು ಸಿನಿಮಾ. ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಮಾಡ್ಕೊಂಡು ತಿರುಗ್ತಾ ಇದ್ರು. ಸೊ ಹಾಗಾಗಿ ಅದು ಒಂದು ಇತ್ತು, ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಸರದೆ. ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವರು ಬಂದರು. ಅವ್ರು ಬಂದಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬ ಇಷ್ಟಪಡ್ತೀರ. ಪಾಪ ಆವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು, ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು. ಸೊ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು.